ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣ ವ್ಯಾಪ್ತಿಯಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕೆಆರ್ಪೇಟೆ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಬಕ್ರೀದ್ ಹಬ್ಬದ ಅಂಗವಾಗಿ ಹಿಂದೂ ಮುಸ್ಲಿಂ ಬಾಂಧವರ ಶಾಂತಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಸಿದ್ದಾಪುರದಲ್ಲಿ ಬೆಂಗಳೂರಿನ ಟ್ರಾನ್ಸ್ಫಾರ್ಮಿಂಗ್ ಟುಮಾರೋ ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಕುಶಾಲನಗರ ಪಟ್ಟಣದ ಕಾವೇರಿ ಬಡಾವಣೆಯ ಉದ್ಯಾನವನದಲ್ಲಿ ಪುರಸಭೆ ವತಿಯಿಂದ ವಿಶ್ವ ಪರಿಸರ ದಿನದ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಆರೋಗ್ಯಕರ ಬದುಕನ್ನು ನಡೆಸಲು ಉತ್ತಮ ಜೀವನ ಶೈಲಿಯೊಂದಿಗೆ ಸ್ವಚ್ಛ ಹಾಗೂ ಉತ್ತಮ ಪರಿಸರ ಅತಿ ಅಗತ್ಯ ಎಂದು ಪುರಸಭೆ ಮುಖ್ಯ ಅಧಿಕಾರಿ ಗಿರೀಶ್ ಹೇಳಿದರು. ಪುರಸಭೆ ವತಿಯಿಂದ ವಿಶ್ವ ಪರಿಸರ ದಿನದ ಅಂಗವಾಗಿ ಕಾವೇರಿ ಬಡಾವಣೆಯ ಉದ್ಯಾನವನದಲ್ಲಿ ಅಮೃತ ಮಿತ್ರ ಕಾರ್ಯಕ್ರಮದಡಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮರ ಗಿಡಗಳನ್ನು ಹೆಚ್ಚಾಗಿ ಬೆಳೆಸುವುದು ಪ್ರತಿಯೊಬ್ಬರ ಕರ್ತವ್ಯ. ಹೆಚ್ಚುತ್ತಿರುವ ಭೂಮಿಯ ತಾಪಮಾನ ಕಡಿಮೆ ಮಾಡಲು, ಹಸಿರನ್ನು ಹೆಚ್ಚಿಸಿ ಶುದ್ಧ ಗಾಳಿಯನ್ನು ಪಡೆಯಲು ಪ್ರತಿಯೊಬ್ಬರೂ ಸಸಿ ನೆಟ್ಟು ಉಳಿಸಿ ಬೆಳೆಸಬೇಕಾದ ಅಗತ್ಯವಿದೆ. ಇದು ಒಂದು ದಿನಕ್ಕೆ ಸೀಮಿತವಾಗದೆ ಪರಿಸರ ಕಾಳಜಿ ನಿರಂತರವಾಗಿರಬೇಕು ಎಂದರು. ಪುರಸಭೆ ಸದಸ್ಯ ಪ್ರಮೋದ್ ಮುತ್ತಪ್ಪ ಮಾತನಾಡಿ, ಪ್ರಸಕ್ತ ದಿನಗಳಲ್ಲಿ ನಾವು ಪರಿಸರದ ಮಹತ್ವ ತಿಳಿದು ಸಕಾಲಕ್ಕೆ ಉಳಿಸಿ ಬೆಳೆಸುವುದು ಅವಶ್ಯಕವಾಗಿದೆ. ಸಸಿ ನೆಡುವುದು ದೊಡ್ಡ ವಿಷಯವಲ್ಲ, ಅದನ್ನು ಉಳಿಸಿ ಬೆಳೆಸಿ ಮರವನ್ನಾಗಿ ಮಾಡಬೇಕೆಂದು ಸಲಹೆ ನೀಡಿದರು. ಪ್ರತಿಜ್ಞಾ ವಿಧಿ ಬೋಧಿಸಿ ಮಾತನಾಡಿದ ಪುರಸಭೆ ಆರೋಗ್ಯ ನಿರೀಕ್ಷಕ ಉದಯ್ ಕುಮಾರ್, ಪರಿಸರಕ್ಕೆ ಮಾರಕವಾದ ಪ್ಲಾಸ್ಟಿಕ್ ತ್ಯಜಿಸಿ ಪರ್ಯಾಯ ವಸ್ತುಗಳನ್ನು ಬಳಕೆ ಮಾಡಲು ಹೆಚ್ಚಿನ ಆದ್ಯತೆ ನೀಡಬೇಕಿದೆ. ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಬೇಕು. ಈ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆ ನಮ್ಮ ದಿನನಿತ್ಯದ ಭಾಗವಾಗಬೇಕು. ಪರಿಸರ ಕಾಳಜಿಯು ದಿನಾಚರಣೆಗೆ ಸೀಮಿತವಾಗದೆ ಪ್ರತಿಯೊಬ್ಬರೂ ಪ್ರತಿನಿತ್ಯ ಪರಿಸರ ಸಂರಕ್ಷಣೆಯ ಕಾಳಜಿ ವಹಿಸಬೇಕು ಎಂದರು. ಈ ಸಂದರ್ಭ ಪುರಸಭೆ ಅಧ್ಯಕ್ಷ ಜಯಲಕ್ಷ್ಮ ಚಂದ್ರ, ಉಪಾಧ್ಯಕ್ಷ ಪುಟ್ಟಲಕ್ಷ್ಮಿ, ಸದಸ್ಯರಾದ ಅಮೃತರಾಜ್, ಜಗದೀಶ್ ಹಾಗೂ ಜನತಾ ಮಹಿಳಾ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ, ಶ್ರೀ ಕಾವೇರಿ, ಮಂಜುಶ್ರೀ, ಬೆಳಕು ಸ್ವಸಹಾಯ ಸಂಘದ ಪ್ರಮುಖರು ಹಾಜರಾಗಿದ್ದರು. ಮತ್ತು ಅದರ ನೈಸರ್ಗಿಕ ಪರಿಸರದ ರಕ್ಷಣೆಗಾಗಿ ಶ್ರಮಿಸುತ್ತೇನೆ. ನಾನು ಸಂಪನ್ಮೂಲಗಳು ವ್ಯರ್ಥವಾಗುವುದನ್ನು ಕಡಿಮೆ ಮಾಡುವ ಅಭ್ಯಾಸಗಳನ್ನು ನಾನು ಅಳವಡಿಸಿಕೊಳ್ಳುತ್ತೇನೆ. ನಾನು ಬಳಸಿದ ವಸ್ತುಗಳನ್ನು ಪುನರ್ಬಳಕೆ ಮಾಡುತ್ತೇನೆ. ನಾನು ಏಕಬಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸುವುದಿಲ್ಲ. ನಾನು ಪ್ಲಾಸ್ಟಿಕ್ ಬ್ಯಾಗುಗಳ ಬದಲು ಕಾಗದದ ಬ್ಯಾಗ್ ಮತ್ತು ಬಟ್ಟೆಯ ಬ್ಯಾಗುಗಳನ್ನು ಬಳಸುತ್ತೇನೆ. ನಾನು ಪರಿಸರದ ಸ್ವಚ್ಛತೆ ಕಡೆಗೆ ಕಾಳಜಿ ವಹಿಸುತ್ತೇನೆ. ನಾನು ಸಾಧ್ಯವಾದಷ್ಟು ಕಡಿಮೆ ಕಸ ಉತ್ಪತ್ತಿ ಮಾಡುತ್ತೇನೆ. ನಾನು ಹೆಚ್ಚು ಗಿಡಗಳನ್ನು ನೆಡುವೆ. ನಾನು ಶಕ್ತಿಯ ಹಾಗೂ ನೀರಿನ ಮೂಲಗಳ ಸಂರಕ್ಷಣೆಯನ್ನು ಮಾಡುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇನೆ. ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಜೊತೆಗೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿರ್ದೇಶನದಂತೆ ಅಮೃತ 2.0 ಈ ಒಂದು ಇದರಲ್ಲಿ ದೀನ್ ದಯಾಳ್ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ಅಂತಕ್ಕಂಥ ಒಂದು ಯೋಜನೆಯಲ್ಲಿ ಅಲ್ಲಿರ್ತಕ್ಕಂಥ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಗಿಡಗಳನ್ನು ಮುಂದಕ್ಕೆ ಒಂದು 3-4 ವರ್ಷ ಪೋಷಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಅವರಿಗೆಲ್ಲ ಆ ಸಹಾಯವನ್ನು ಆ ಗಿಡಗಳು ಬೆಳೆಯೋ ರೀತಿಯಲ್ಲಿ ಎಲ್ಲ ಅನುಕೂಲ ಮಾಡಬೇಕಂತೇಳಿ ನಿರ್ದೇಶನ ಎಲ್ಲ ಕೊಟ್ಟಿದೆ. ಇವತ್ತು ಏನಾಗಿದೆ, ಯಾಕೆ ಕುಶಾಲನಗರ ಇಷ್ಟೊಂದು ಅಭಿವೃದ್ಧಿ ಆಗ್ತಿದೆ ಅಂದರೆ ನಮ್ಮಲ್ಲಿ ಹೆಚ್ಚು ಗಿಡ ಮರಗಳಿದ್ದಾವೆ, ನೀರಿನ ಮೂಲಗಳಿದ್ದಾವೆ. ಅದಕ್ಕೋಸ್ಕರವಾಗಿ ಕುಶಾಲನಗರ ಅಭಿವೃದ್ಧಿ ಹೊಂದ್ತಾ ಇದೆ. ಇವತ್ತು ಬೆಂಗಳೂರು, ಮುಂಬೈ ಈ ಥರ ಎಲ್ಲ ಪೊಲ್ಯೂಷನ್ ಆಗ್ತಾ ಇದೆ, ಅಲ್ಲೆಲ್ಲೂ ಮರ ಗಿಡಗಳಿಲ್ಲ. ಅದಕ್ಕೆ ಜನಗಳೆಲ್ಲ ಏನು ಮಾಡ್ತಿದ್ದಾರೆ, ಬೆಂಗಳೂರು ಇಂಥ ಸಿಟಿಗಳನ್ನೆಲ್ಲ ತೊರೆದು ಕುಶಾಲನಗರ ಈ ಥರ ಸಿಟಿಗಳಿಗೆ ಬರ್ತಾ ಇದ್ದಾರೆ. ಕಾರಣ ಇಷ್ಟೇ, ನಾವೆಲ್ಲ ಒಳ್ಳೆ ಆಕ್ಸಿಜನ್ ಸಿಗ್ತಾ ಇದೆ, ಉಸಿರಾಡೋಕ್ಕೆ ಮೇಜರಾಗಿ ಬೇಕು ಆಕ್ಸಿಜನ್ ಸಿಗ್ತಾ ಇದೆ, ಒಳ್ಳೆ ಪರಿಸರ ಇದೆ ಅನ್ನೋ ದೃಷ್ಟಿಯಿಂದ ಸಾರ್ವಜನಿಕರು ಹೆಚ್ಚು ಸಂಖ್ಯೆಯಲ್ಲಿ ಕುಶಾಲನಗರಕ್ಕೆ ಬಂದು ಮನೆಗಳನ್ನು, ಸೈಟ್ ನಿವೇಶನಗಳನ್ನು
ಖರೀದಿ ಮಾಡೋದ್ರ ಮೂಲಕ ಮನೆಗಳನ್ನೆಲ್ಲ ಕಟ್ತಾ ಇದ್ದಾರೆ. ಅದಕ್ಕೆ ನಾವೇನಂದರೆ ಇದಕ್ಕೆ ಪೂರಕವಾಗಿ ನಾವೆಲ್ಲರೂ ಕೂಡ ಹೆಚ್ಚು ಹೆಚ್ಚು ಗಿಡಗಳನ್ನು ಎಲ್ಲೆಲ್ಲಿ ಖಾಲಿ ಜಾಗಗಳಿದ್ದಾವೆ, ನಮ್ಮ ರಸ್ತೆ ಬದಿನಲ್ಲಾಗ್ಬೋದು, ನಮ್ಮ ಮನೆ ಬದಿನಲ್ಲಾಗ್ಬೋದು, ಎಲ್ಲ ಕಡೆಗೂ ನಮ್ಮ ಹಿತ್ತಲಲ್ಲಾಗ್ಬೋದು, ಇಲ್ಲೆಲ್ಲ ಎಲ್ಲೆಲ್ಲಿ ನಾವು ಗಿಡಗಳನ್ನು ನೆಡಬೇಕಾಗುತ್ತೆ ಅಂತ ಆ ರೀತಿಯಲ್ಲಿ ಗಿಡಗಳನ್ನು ನೆಡೋದ್ರ ಮೂಲಕ ನಾವು ಹಸಿರುಮಯವಾಗಿ ನಮ್ಮ ಕುಶಾಲನಗರವನ್ನು ನಾವೆಲ್ಲರೂ ಕೂಡ ಇಟ್ಕೊಳ್ಳೋಣ, ಆಮೇಲೆ ಕಸಮುಕ್ತವನ್ನಾಗಿ ನಾವು ಮಾಡೋಣ, ಇದಕ್ಕೆಲ್ಲ ಶ್ರಮಿಸೋಣ ಅಂಥೇಳಿ ಆಮೇಲೆ ನಮ್ಮೆಲ್ಲ ಪೌರ ಕಾರ್ಮಿಕರೊಂದಿಗೆ ನೀವೆಲ್ಲರೂ ಕೂಡ ಹೆಚ್ಚು ಸಹಕಾರವನ್ನು ಕೊಡಿ. ಇರ್ತಕ್ಕಂಥ 30 ಜನ ಪೌರ ಕಾರ್ಮಿಕರು 36,000 ಪಾಪ್ಯುಲೇಷನ್ ಕಸನ ಇವತ್ತು ನಾವು ಅವ್ರದ್ದೆಲ್ಲ ಕಸನ ವಿಲೇವಾರಿ ಮಾಡ್ತಾಯಿದ್ದೀವಿ. ಇಂಥೆಲ್ಲ ಸಂದರ್ಭಗಳಿದ್ದಾವೆ. ಹಾಗಾಗಿ ಸಾರ್ವಜನಿಕರು, ಜನಪ್ರತಿನಿಧಿಗಳ ಸಹಾಯ ನಮಗೆ ತುಂಬ ಅವಶ್ಯಕತೆ ಇದೆ. ಅವ್ರ ಕೈ ಜೋಡಿಸಿದ್ರೆ ನಮ್ಮ ಪುರಸಭೆಯವರು ನಾವೆಲ್ಲರೂ ಕೂಡ ಅದನ್ನು ಎಷ್ಟೇ ಕಷ್ಟ ಆದರೂ ನಾವು ಮಾಡೋಕ್ಕೆ ನಾವೆಲ್ಲ ರೆಡಿ ಇದ್ದೇವೆ. ಮತ್ತು ವಿಶ್ವ ಪರಿಸರ ದಿನಾಚರಣೆ ನಮ್ಮ ಸ್ನೇಹಿತರು, ನಮ್ಮ ಈ ಒಂದು ಕಚೇರಿಯ ಹಿರಿಯ ನೌಕರಾದಂಥ ಉದಯ್ ಅವರು ಹೇಳ್ದಂಗೆ ಬರೀ ಒಂದಿನಕ್ಕೆ ಮಾತ್ರ ಸೀಮಿತ ಆದರೆ ಸಾಧ್ಯನೇ ಇಲ್ಲ. ದಯವಿಟ್ಟು ನಾವೆಲ್ಲರೂ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಎಲ್ಲರೂ ಒಂದು ಗಿಡ ಬಾಗಿದೆಯಾ, ಎಲ್ಲರೂ ಆ ಗಿಡ ಹಸುಗಳಿಗೆ, ಕರುಗಳಿಗೆ, ಮೇಕೆ ಕುರಿಗಳಿಗೆ ಏನಾದ್ರು ತಿಂತಿದೆಯಾ, ದಯವಿಟ್ಟು ನೋಡಿ. ಒಂದು ಗಿಡನ ನಾವು ಉಳಿಸಿದ್ರೆ ನಿಜವಾಗ್ಲೂ ಅದು ಎಷ್ಟೋ ಒಂದು ಪರಿಸರಕ್ಕೆ ಮಳೆ ತರುತ್ತೆ ಮತ್ತು ಒಳ್ಳೆ ಆಕ್ಸಿಜನ್ ಕೊಡುತ್ತೆ. ದಯವಿಟ್ಟು ಇದು ನಿತ್ಯ ನಿರಂತರವಾಗಲಿ. ಎಲ್ಲೇ ಒಂದು ಗಿಡ ಬೆಳೀತಿದ್ರೆ, ಯಾರೋ ಮರ ಕಡಿತಿದ್ರೆ ಅನಾವಶ್ಯಕವಾಗಿ ಕಡಿತಿದ್ರೆ ಅದಕ್ಕೆಲ್ಲ ತಾವೆಲ್ಲ ತಡೆ ಒಡ್ಡಬೇಕು, ಮರವನ್ನು ಹೆಚ್ಚೆಚ್ಚು ಬೆಳೆಸಬೇಕು. ನಾವು ಪ್ರತಿ ವರ್ಷ ಈ ಥರ ಒಂದು ಕಾರ್ಯಕ್ರಮ ಮಾಡಿ ಗಿಡ ನೆಡುವಂಥ ಒಂದು ಅವೇರ್ನೆಸ್ನ ಕೊಡ್ತಾ ಇದ್ದೀವಿ. ಆದರೆ ಕುಶಾಲನಗರದ ಸಿಟಿ ಹಾಗೂ ಬೇರೆ ಬಡಾವಣೆಗಳನ್ನು ನೋಡಿದ್ರೆ ದಿವಸದಿಂದ ದಿವಸ ಕಸ ಜಾಸ್ತಿ ಆಗ್ತಾನೇ ಇದೆ. ಇದು ಬರೀ ಪೌರ ಕಾರ್ಮಿಕರು ಮತ್ತು ನಾವು ಸದಸ್ಯರು ಮಾತ್ರ ಈ ಒಂದು ಕಾಳಜಿ ಇದ್ದರೆ ಆಗಲ್ಲ. ಸಾರ್ವಜನಿಕರು ಸಹ ಇದರಲ್ಲಿ ಹೆಚ್ಚಿಗೆ ಅವರು ತೊಡಗಿಸ್ಕೋಬೇಕು ಮತ್ತು ನಮಗೆ ಸ್ಪಂದಿಸಬೇಕು ಅಂತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಭಾಳಷ್ಟು ಜಾಗಗಳನ್ನ ಒಂದು ಹಾಟ್ಸ್ಪಾಟ್ ಥರ ಮಾಡ್ಕೊಂಡ್ಬಿಟ್ಟಿರ್ತಾರೆ ಜನ. ಅವರು ಮನೆಯಿಂದ ಆಫೀಸ್ಗೆ ಹೋಗ್ಬೇಕಿದ್ರೆ ಬೈಕ್ನಲ್ಲಿ ತೊಗೊಂಬಂದು ಕಸ ಪ್ಲಾಸ್ಟಿಕ್ನಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಇದು ಒಂದು ಚಾಳಿ ಆಗ್ಬಿಟ್ಟಿದೆ. ಇದನ್ನೆಲ್ಲ ಮೆಟ್ಟಿ ಬೀರಿ ನಡಿಬೇಕು. ಇವತ್ತು ನಾವೇನು ಪ್ರತಿಜ್ಞೆಯನ್ನು ಮಾಡಿದ್ವಿ, ಇದನ್ನೆಲ್ಲ ಸಾರ್ವಜನಿಕರು ಪ್ರತಿಜ್ಞೆ ಮಾಡಿದ್ರೆ ನಮ್ಮ ಪರಿಸರ ಉತ್ತಮವಾಗುತ್ತೆ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ದೀಪಕ್ ಸರ್ ಅವರು, ಆಗ ವಾರ್ಡಿನ ಸದಸ್ಯರು, ಮಹಿಳಾ ಸಂಘಗಳ ಅಧ್ಯಕ್ಷರುಗಳು ಮತ್ತು ಸದಸ್ಯರು ಮತ್ತು ನಮ್ಮ ಪೌರ ಕಾರ್ಮಿಕರು ಹಾಗೂ ನಮ್ಮ ಕಚೇರಿ ಸಿಬ್ಬಂದಿಗಳು, ಇವತ್ತೊಂದು ದಿವಸ ಇಡೀ ದೇಶದಲ್ಲಿ ತಗೊಂಡ್ರೆ ಕೊಡಗು ಜಿಲ್ಲೆ ಏರ್ ಪೊಲ್ಯೂಷನಲ್ಲಿ ನಂಬರ್ ಒನ್ನಲ್ಲಿದೆ ಅಂತ ಹೇಳಿದ್ರೆ ಇವತ್ತು ಕೊಡಗು ಜಿಲ್ಲೆಗೆ ಬರಲಿಕ್ಕೆ ಜನ ಬಯಸ್ತಾರೆ. ಅದೇ ರೀತಿ ಮುಂದಕ್ಕೂ ಇದೇ ರೀತಿ ಅದನ್ನು ಕಾಪಾಡ್ಕೊಂಡು ಬರಬೇಕು. ಅದು ನಮ್ಮೆಲ್ಲರೂ ಕರ್ತವ್ಯ. ಅವರೆಲ್ಲ ಹೇಳ್ದಂಗೆ ಒಂದು ದಿವಸ ಗಿಡ ನಟ್ಬಿಟ್ಟು ಫೋಟೋ ಕೊಟ್ಬಿಟ್ಟು ಮಾತಾಡ್ಬಿಟ್ಟು ಹೋದರೆ ಏನು ಪ್ರಯೋಜನ ಆಗೋದಿಲ್ಲ. ನಾವು ಅಷ್ಟೇ ನಮ್ಮ ತೋಟಗಳಲ್ಲಿ ಒಂದು ಮರ ಕಡಿದ್ರೆ 5 ಮರ ನಡ್ತೀವಿ ಅಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಬಂದಿರೋರು ಕೊಡಗು ಜಿಲ್ಲೆಯವರು ಎಲ್ಲರೂ, ಎಲ್ಲಿ ನಮ್ಮ ಕುಶಾಲನಗರದವರು, ಕೊಡಗು ಜಿಲ್ಲೆಯವರು ಎಲ್ಲರೂ ಅಷ್ಟೇ ಎಲ್ಲ ಪರಿಸರದ ಬಗ್ಗೆ ಕಾಳಜಿನೇ ಇರೋರು. ಮುಂದಕ್ಕೂ ಅಷ್ಟೇ ಏನು ಪರಿಸರ ಏನು ಕುಶಾಲನಗರದಿಂದ ಏನು ತ್ಯಾಜ್ಯ ಕಾವೇರಿ ಒಳಗೆ ಹೋಗ್ತಾ ಇತ್ತು ಆಲ್ಮೋಸ್ಟ್ ಎಲ್ಲ ಅದನ್ನು ತಡೆದಿದ್ದೀವಿ. ಇನ್ನು ಮುಂದಕ್ಕೂ ಅಷ್ಟೇ ಸಣ್ಣ ಪುಟ್ಟ ಏನು ಲೋಪದೋಷಗಳು ಇದ್ದಲ್ಲಿ ಅದನ್ನು ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಇನ್ನೇನು ಯೂಶಲಿ ಮೊದಲನೇ ಹಂತ ಇನ್ನೊಂದು ತಿಂಗಳಲ್ಲಿ ಮುಗಿಬೋದು ಅಂತ ಅಂದ್ಕೊಂಡಿದ್ದೀನಿ. 10 ವರ್ಷ ಆಯಿತು, ಒಂದು ತಿಂಗಳು ಅಂತ. ಈ ಸಲ ಅಧ್ಯಕ್ಷರು ಕಾಳಜಿ ವಹಿಸಿ ಅದನ್ನು ಮುಗಿಸ್ಕೊಡ್ಬೇಕು ಅಂತ ಈ ನಿಟ್ಟಿನಲ್ಲಿ ಕೇಳಿಕೊಂಡು ನಮ್ಮನ್ನಲ್ಲಿ ಕರೆದು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಹಾಗೂ ಗಿಡ ನೆಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದನೆಗಳನ್ನ ಹೇಳ್ತಾ ಮಾತಾಡ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಅನಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಕೋಟ್ಯಾಂತರ ರು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಕಲಾಭವನ ಈಗ ಬೀದಿ ನಾಯಿಗಳ ತವರು ಮನೆಯಾಗಿದೆ. ಕುಶಾಲನಗರ ತಾಲೂಕಿನ ಪುರಸಭಾ ವ್ಯಾಪ್ತಿಯಲ್ಲಿ ಕೋಟ್ಯಾಂತರ ರು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಕಲಾಭವನ ಈಗ ಬೀದಿ ನಾಯಿಗಳ ತವರು ಮನೆಯಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೋ ಆ ಭಗವಂತನೇ ಬಲ್ಲ. ಕಲಾಭವನದ ನಿರ್ವಹಣೆ ಇಲ್ಲದೆ ದಟ್ಟವಾದ ಗಿಡಗಂಟೆಗಳು ಬೆಳೆದು ನಿಂತಿದೆ. ಅಲ್ಲದೆ ಗೇಟ್ಗೆ ಹಾಕಿದ ಬೀಗ ಸಂಪೂರ್ಣವಾಗಿ ತುಕ್ಕು ಹಿಡಿಯುತ್ತಿದೆ. ಜಾಣ ನಿದ್ರೆಯಲ್ಲಿರುವ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಲ್ಲಿ ಶಾಸಕರು ಅಥವಾ ಜಿಲ್ಲಾಧಿಕಾರಿಗಳು ಮುಂದಾಗಬೇಕಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮರಗುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಜಾತ್ರಾ ಮೈದಾನದಲ್ಲಿ ಟೀಮ್ ಡಿಫೆಂಡರ್ಸ್, ಪುರಸಭೆ ಮತ್ತು ಅರಣ್ಯ ಇಲಾಖೆ ವತಿಯಿಂದ ವಿಶ್ವ ಪರಿಸರ ದಿನದ ಅಂಗವಾಗಿ 50 ಗಿಡವನ್ನು ನೆಡಲಾಯಿತು. ಕುಶಾಲನಗರ ಪಟ್ಟಣದ ಜಾತ್ರಾ ಮೈದಾನದಲ್ಲಿ
ಟೀಮ್ ಡಿಫೆಂಡರ್ಸ್ ಪುರಸಭೆ ಮತ್ತು ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ವಿಶ್ವ ಪರಿಸರ ದಿನದ ಅಂಗವಾಗಿ 50 ಗಿಡಗಳನ್ನು ನೆಡುವ ಮೂಲಕ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಉದಯರವರು ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು. ಮನೆಗೊಂದು ಗಿಡ ನೆಡಿ, ಊರಿಗೊಂದು ವನ ಮಾಡಿ, ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಿ, ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್ ಅನ್ನ ಬಳಸಿ, ಪುನರ್ಬಳಕೆಯ ತ್ಯಾಜ್ಯಗಳನ್ನ ಮರುಬಳಕೆ ಮಾಡಿ ಎಂದು ಘೋಷವಾಕ್ಯವನ್ನ ಮೊಳಗಿಸಿದರು. ಇದೇ ಸಂದರ್ಭದಲ್ಲಿ ಸಿಬ್ಬಂದಿ ವರ್ಗದವರು ಹಾಗೂ ಪೌರ ಕಾರ್ಮಿಕರು ಇತರರು ಉಪಸ್ಥಿತರಿದ್ದರು. ನೈಸರ್ಗಿಕ ಪರಿಸರದ ರಕ್ಷಣೆಗಾಗಿ ಶ್ರಮಿಸುತ್ತೇನೆ. ನಾನು ಸಂಪನ್ಮೂಲಗಳು ವ್ಯರ್ಥವಾಗುವುದನ್ನು ಕಡಿಮೆ ಮಾಡುವ ಅಭ್ಯಾಸಗಳನ್ನು ನಾನು ಅಳವಡಿಸಿಕೊಳ್ಳುತ್ತೇನೆ. ನಾನು ಬಳಸಿದ ವಸ್ತುಗಳನ್ನು ಪುನರ್ಬಳಕೆ ಮಾಡುತ್ತೇನೆ. ನಾನು ಏಕ ಬಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸುವುದಿಲ್ಲ. ನಾನು ಪ್ಲಾಸ್ಟಿಕ್ ಬ್ಯಾಗ್ಗಳ ಬದಲು ಕಾಗದದ ಬ್ಯಾಗ್ ಮತ್ತು ಬಟ್ಟೆಯ ಬ್ಯಾಗುಗಳನ್ನು ಬಳಸುತ್ತೇನೆ. ನಾನು ಪರಿಸರದ ಸ್ವಚ್ಛತೆಯ ಕಡೆಗೆ ಕಾಳಜಿ ವಹಿಸುತ್ತೇನೆ. ನಾನು ಸಾಧ್ಯವಾದಷ್ಟು ಕಡಿಮೆ ಕಸ ಉತ್ಪತ್ತಿ ಮಾಡುತ್ತೇನೆ. ನಾನು ಹೆಚ್ಚು ಗಿಡಗಳನ್ನು ನೆಡುವೆ. ನಾನು ಶಕ್ತಿಯ ಹಾಗೂ ನೀರಿನ ಮೂಲಗಳ ಸಂರಕ್ಷಣೆಯನ್ನು ಮಾಡುತ್ತೇನೆಂದು ಈ ದಿನ ಪ್ರತಿಜ್ಞೆ ಮಾಡುತ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಶನಿವಾರ ಸಂತೆಯ ಸುಪ್ರಜಾ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಶನಿವಾರ ಸಂತೆ ಸ್ಥಳೀಯ ಸುಪ್ರಜಾ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ತಮ್ಮ ಮನೆಗಳಿಂದ ತಂದ ಗಿಡಗಳನ್ನು ನೆಡುವ ಮೂಲಕ ವಿದ್ಯಾರ್ಥಿಗಳು, ಶಿಕ್ಷಕರು ಹಸಿರು ಉಡುಗೆಗಳನ್ನು ಧರಿಸಿ ಸಂಭ್ರಮದಿಂದ ಪಾಲ್ಗೊಂಡರು. ವೈವಿಧ್ಯಮಯ ಹೂ ಗಿಡಗಳ ಜೊತೆಯಲ್ಲಿ ವಿಭಿನ್ನವಾದ ವೈಶಿಷ್ಟ್ಯಪೂರ್ಣವಾದ ಹಣ್ಣಿನ ಗಿಡಗಳನ್ನು ನೆಡುವ ಮೂಲಕ ವಿದ್ಯಾರ್ಥಿಗಳು ಸಂಭ್ರಮಿಸಿದರು. ಪರಿಸರ ದಿನಾಚರಣೆಯ ಮಹತ್ವದ ಕುರಿತು ಶಿಕ್ಷಕಿಯಾದ ಪೂಜಾ ವಿವರವನ್ನ ನೀಡುವ ಮೂಲಕ ವಿದ್ಯಾರ್ಥಿಗಳನ್ನು ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಳ್ಳಿ ಎಂದು ಉರಿದುಂಬಿಸಿದರು. 10ನೇ ತರಗತಿ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಗಿಡಗಳಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸುಪ್ರಜಾ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲೆ ಡಿ ಸುಜಲದೇವಿ ಮಾತನಾಡಿ, ಪರಿಸರದ ಬಗೆಗಿನ ಕಾಳಜಿ ಇದೊಂದು ದಿನಕ್ಕೆ ಸೀಮಿತವಾಗಬಾರದು. ಭೂ ಸವೆತ ಹಾಗೂ ವಾತಾವರಣದ ಕಲುಷಿತವನ್ನು ಒಡೆದೋಡಿಸಿ ಶುಭ್ರವಾಗಿ ಕಾಯ್ದುಕೊಳ್ಳುವಲ್ಲಿ ನಿಮ್ಮೆಲ್ಲರ ಪಾತ್ರ ಮಹತ್ವಪೂರ್ಣವಾಗಿದೆ. ಜಲಮಾಲಿನ್ಯ, ವಾಯು ಮಾಲಿನ್ಯ ಹಾಗೂ ಶಬ್ದ ಮಾಲಿನ್ಯವನ್ನು ತಡೆಗಟ್ಟುವಲ್ಲಿ ವಿದ್ಯಾರ್ಥಿಗಳ ದೆಸೆಯನ್ನು ಇರುವಾಗಲೇ ರೂಢಿಸಿಕೊಳ್ಳಬೇಕು ಎಂದು ಕರೆ ಎತ್ತರು. ಕಳೆದ ವರ್ಷದಿಂದಲೇ ಶಾಲೆಯಲ್ಲಿ ಯಾವುದೇ ಸಾಂಸ್ಕೃತಿಕ ಹಾಗೂ ರಾಷ್ಟ್ರೀಯ ಹಬ್ಬಗಳಲ್ಲಿ ಬಲೂನ್ಗಳ ಬಳಕೆಯನ್ನು ನಿಲ್ಲಿಸಿರುವುದನ್ನು ಸ್ಮರಿಸುತ್ತಾ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವಲ್ಲಿ ಪಣತೊಟ್ಟು ಕಾರ್ಯನಿರ್ವಹಿಸಬೇಕಾಗಿದೆ ಎಂದು ಕರೆ ಎತ್ತರು. ಮಾ ಕೆ ನಾಪರ್ ಏಕ್ ಪೇಡ್ ಎಂಬ ಈ ವರ್ಷದ ಘೋಷವಾಕ್ಯವನ್ನು ಮನೆಗಳಲ್ಲಿ ಪಾಲಿಸಿ ಎಂದು ಕರೆ ಎತ್ತರು. ಮುಖ್ಯ ಶಿಕ್ಷಕಿ ಎಚ್ ಕೆ ಕೆಂಚಮ್ಮ, ಹಿರಿಯ ಶಿಕ್ಷಕ ಯೋಗೀಶ್ ಮತ್ತಿತರ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಯನಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ತಾಲೂಕಿನ ಹಿಂದೂ ಮುಸ್ಲಿಂ ಬಾಂಧವರ ಶಾಂತಿ ಸಮಿತಿ ಸಭೆ ನಡೆಯಿತು. ಜೂನ್ 7ರ ಶನಿವಾರ ದೇಶಾದ್ಯಂತ ಆಚರಿಸುತ್ತಿರುವ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಸಂತೋಷದಿಂದ ಆಚರಿಸಿ ನಾಡಿಗೆ ಸೌಹಾರ್ದತೆಯ ಸಂದೇಶ ನೀಡಬೇಕೆಂದು ನಾಗಮಂಗಲ ಡಿವೈಎಸ್ಪಿ ಚೆಲುವರಾಜು ಅಧ್ಯಕ್ಷತೆಯಲ್ಲಿ ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಆವರಣದಲ್ಲಿ ನಡೆದ ತಾಲೂಕಿನ ಹಿಂದೂ ಮುಸ್ಲಿಂ ಬಾಂಧವರ ಶಾಂತಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕೋಮು ಸೌಹಾರ್ದತೆಗೆ ಕೃಷ್ಣರಾಜಪೇಟೆ ತಾಲೂಕು ರಾಜ್ಯಕ್ಕೆ ಮಾದರಿಯಾಗಿದೆ. ಮುಸ್ಲಿಂ ಬಾಂಧವರು ಆಚರಿಸುವ ಹಬ್ಬದಲ್ಲಿ ಹಿಂದೂಗಳು ಭಾಗವಹಿಸಿ ನಾಡಿಗೆ ಸೌಹಾರ್ದತೆಯ ಸಂದೇಶ ನೀಡಬೇಕು. ಗಾಳಿ ಸುದ್ದಿಗೆ ಕಿವಿ ಕೊಡದೆ ಯಾವುದೇ ಸುದ್ದಿಯನ್ನ ಪರಾಮರ್ಶೆ ನಡೆಸಿ ಪ್ರಾಮಾಣಿಸಿ ನೋಡಬೇಕು. ಸಮಾಜಘಾತುಕ ಶಕ್ತಿಗಳ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಸಹಕಾರ ನೀಡಬೇಕೆಂದು ನಾಗಮಂಗಲ ಡಿವೈಎಸ್ಪಿ ಚೆಲುವರಾಜು ಮನವಿ ಮಾಡಿದರು. ಪುರಸಭೆ ಸದಸ್ಯ ಡಿ ಪ್ರೇಮ್ಕುಮಾರ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ, ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಸುಮಾರಾಣಿ, ಆನಂದೇಗೌಡ, ರೇವತಿ, ಪುರಸಭೆ ಮಾಜಿ ಅಧ್ಯಕ್ಷರಾದ ಕೆ ಗೌಸ್ಖಾನ್,
ಸೌದಿ ಫಯಾಜ್, ಸೈಯದ್ ಖಲೀಲ್, ಚಾಂದ್ ಭಯ್ಯ, ಫಯಾಜ್, ನಾವಿದ್ ಅಹಮದ್, ಅಫ್ಸರ್ ಅಹಮದ್, ನವೀದ್ ಅಹಮದ್, ಕರವೇ ತಾಲೂಕು ಅಧ್ಯಕ್ಷ ಟೆಂಪೋ ಶ್ರೀನಿವಾಸ್, ದಡದಹಳ್ಳಿ ಅತೀಕ್ ಅಹಮದ್, ಮಾಂಬಳ್ಳಿ ಜಯರಾಮ್, ಹೊಸಹೊಳಲು ರತ್ನ, ಶಿವಪ್ರಸಾದ್ ಸೇರಿದಂತೆ ನೂರಾರು ಜನರು ಭಾಗವಹಿಸಿದ್ದರು. ಹಬ್ಬದ ಪ್ರಯುಕ್ತ ಒಂದು ಶಾಂತಿ ಸಭೆಯನ್ನು ಮಾಡಿ ಅಂತ ಹಬ್ಬದ ಪ್ರಯುಕ್ತ ತಿಳಿಸಿದ್ದಾರೆ. ಹಾಗೆ ನಾವು ಈ ದಿನ ನಮ್ಮ KR ತಾಲೂಕಲ್ಲಿ ನಾಗಮಂಗಲ ತಾಲೂಕಲ್ಲಿ ಮಾಡ್ತಾ ಸಂಖ್ಯೆ ಈಗ ಇಲ್ಲಿ ಮಾಡ್ತಾ ಇದ್ದೀನಿ. ಏನಿಲ್ಲ, ನಿಮಗೆಲ್ಲ ಪ್ರತಿ ವರ್ಷ ಮುದ್ದಿದೆ ಹಬ್ಬ ಒಳ್ಳೆ ರೀತಿಯಲ್ಲಿ ಮಾಡಿ ಎಲ್ಲರೂ ಸಹಕರಿಸ್ತಾರೆ. ಮತ್ತು ನಿಮ್ಮದು ಟೈಮಿಂಗ್ಸು ಬೆಳಗ್ಗೆ ಒಂದು ಸಲ ಪ್ರೇಯರ್ ಇರ್ತದೆ, ಸಂಜೆ ಒಂದು ಸಲ ಪ್ರೇಯರ್, ಮಧ್ಯಾಹ್ನ 9 ಗಂಟೆಗೆ ಮತ್ತೆ 6 o'clock ಮಸೀದಿನಲ್ಲಿ ಪ್ರೇಯರ್ ಮಾಡ್ಕೊಳ್ಳೋರು ಮಾಡ್ಕೋತಾರೆ ಸರ್, ಫಸ್ಟ್ ಪ್ರೇಯರು. ಆಮೇಲೆ 9 ಗಂಟೆನಲ್ಲಿ ಈದ್ಗಾ ಮೈದಾನದಲ್ಲಿ ಎರಡು ಸಲ ಪ್ರೇಯರ್ ಇರ್ತದೆ. ಇಲ್ಲಿಂದ ಪ್ರೊಸೆಷನ್ ಬೆಳಿಗ್ಗೆ 6 ಗಂಟೆ ಇರ್ತದೆ, ಮಾಮೂಲಿ ಮಾರ್ನಿಂಗ್ ಮಾಡೋ ಮಾಮೂಲಿ ಮಾಸ್ ಪ್ರೇಯರ್ 9:15 ಸರ್. ಈಗ ಓಕೆ, ಆಯ್ತು. ಒಳ್ಳೆ ರೀತಿಯಲ್ಲಿ ಹಬ್ಬ ಮಾಡಿ. ವಿಧ್ವಂಸ ಕೃತ್ಯ ನಡೀತಾ ಇದ್ರೆ ಯಾವುದಾದ್ರು ಗೋ ಸಂರಕ್ಷಣೆ ಮಾಡೋದು ಅವ್ರು ಬರ್ತದೆ, ನಮಗೆ ನಾವೇ ಬಂದು ನಡೀತೀವಿ. ಅದು ಬಿಟ್ಟು ನೀವು ಏಕಾಕಿ ಹೋಗೋದು, ಇಲ್ಲ ನುಗ್ಗಿ ಫೇಸ್ಬುಕ್ ಲೈವ್, ವಾಟ್ಸಪ್ ಲೈವ್ ಹೋಗೋದು ಇವೆಲ್ಲ ಬೇಡ. ಶಾಂತಿ ಕದಂಥ ಕೆಲಸ ಯಾವುದೋ ಬರೋದು ನಮ್ಮ ತಿಳಿಸ್ತೇವೆ. ನಾವು 24/7 ಇದ್ದೇ ಇರ್ತೀವಿ, ನಾವು ಬಂದು ಅಟೆಂಡ್ ಮಾಡ್ತೀವಿ. ಇಂಥ ಕೆಲಸ ನಡೀತಾ ಇದೆ ಸರ್, ಇದು ಇಲ್ಲಿಗಲ್ ಆಗಿ ನೀವು ಬನ್ನಿ, ನಾವು ಅದನ್ನು ತಡಿಬೇಕಾಗಿದೆ ಅಂದರೆ ನಾವೇ ಜೊತೆಲಿ ಬರ್ತೀವಿ. ಅಂದ್ಬಿಟ್ಟು ನೀವು ಏಕಾಕಿ ಹೋಗಿ ಅಲ್ಲಿ ಶಾಂತಿ ಸ್ಟಾರ್ಟ್ ಆದಮೇಲೆ ಆಮೇಲೆ ಪೊಲೀಸ್ ಬಂದರೆ ಅಲ್ಲಿ ಕಡೆ ತಡೆದೋಗ್ಬಿಟ್ರು ಗಲಾಟೆ ಅಂತೂ ಕಾರಣ ಮಾಡ್ಕೊಟ್ಟಂಗಾಗುತ್ತೆ. ಆ ಥರದ್ದು ಆಗೋದು ಬೇಡ. ನೀವು ಯಾವುದೇ ವಿಚಾರ ಇದ್ರೂ ಕೂಡ ಅಡ್ವಾನ್ಸ್ ನಮಗೆ ತಿಳಿಸಿ, ಟೌನ್ ರೂರಲ್ ಕಿಕ್ಕೇರಿ ಅಂತಲ್ಲ, ಎನಿ ಪಾರ್ಟ್ಸ್ ಈ ಹಬ್ಬ ಶಾಂತಿಯಿಂದ ಆಗಬೇಕು. ನಿಮ್ಮ ಹಿಂದೂಗಳು ಹಬ್ಬ ಮಾಡಿದ್ರೆ ನೀವು ಯಾವ ರೀತಿ ಸಹಕರಿಸ್ತೀರೋ ಅವರು ಕೂಡ ಅದೇ ರೀತಿ ಸಹಕರಿಸ್ತಾರೆ. ಎಲ್ಲೋ ಒಬ್ಬರಿಗೊಬ್ಬರು ಕಿಡಿಗೋಡಿಗಳು ಅವ್ರಿಗೂ ಅಂತಲ್ಲ, ಕಿಡಿಗೋಡಿಗಳು ಎಲ್ಲಿದ್ರು ಅವ್ರು ಕಿಡಿಗೋಡಿ ಕೆಲಸಗಳು ಸಣ್ಣ ಪುಟ್ಟ ಮಾಡ್ತಾರೆ. ಅಂಥದ್ದನ್ನು ನಿಮ್ಮ ಗಮನಕ್ಕೆ ಬಂದಾಗ ನಮ್ಗೆ ಅಡ್ವಾನ್ಸ್ ಆಗಿರುತ್ತೆ, ಅದನ್ನು ಆಗ್ಬಾರ್ದು ನಾವು ತಡಿಬೋದು. ಆದಮೇಲೆ ಸ್ವಲ್ಪ ಹೆಚ್ಚಿನ ಪೋಸ್ಟ್ ಬರಬೇಕಂತ ಈಗಾಗಲೇ ಪುರಸಭೆಗೆ 4 ಲೆಟರ್ ಬರೆದಿದ್ದೀನಿ. ಅಟ್ಲೀಸ್ಟ್ ಅಲ್ಲಿರುವಂತಹ ವೆಂಡರ್ಸ್ಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಮಕ್ಕಳು, ಶಾಲಾ ಮಕ್ಕಳು ಆಗ್ಲಿ ಯಾರೇ ಆಗ್ಲಿ ಫುಟ್ಪಾತ್ ನಲ್ಲಿ ಟ್ರಾವೆಲ್ ಮಾಡ್ತಾರೆ. ಫುಟ್ಪಾತೇ ಇಲ್ಲ, ಎಲ್ಲ ಜನ ರೋಡಿಗೆ ಬರ್ತಿದ್ದಾರೆ. ಅದೇ ನಮಗೆ ಸಮಸ್ಯೆ ಆಗಿರೋದು. ಅಲ್ಲ, ನೀವು ನನಗೆ ಒಬ್ರು ರಿಟೈರ್ಡ್ ಒಬ್ರು ಅಫಿಷಿಯಲ್ಸ್ ಕೂಡ ಮನವಿನೂ ಕೊಟ್ಟರು. ಅದೇ ಮನವಿನ ನಾನು ಫಾರ್ವರ್ಡ್ ಮಾಡಿದ್ದೀನಿ. ಪುರಸಭೆ ಚೀಫ್ ಆಫೀಸರ್ ಗಮನಕ್ಕೂ ತಂದಿದ್ದೀನಿ, ಅಧ್ಯಕ್ಷರು ಗಮನಕ್ಕೂ ತಂದಿದ್ದೀನಿ, ನಮ್ಮ ಪ್ರೇಮ್ ಅವ್ರ ಸದಸ್ಯರು ಇಲ್ಲೇ ಕೂತಿದ್ದಾರೆ, ಅವ್ರಿಗೂ ಕೂಡ ನಾನು ಹಲವಾರು ಬಾರಿ ಮನವಿ ಮಾಡಿದ್ದೀನಿ. ನಮ್ಮ ಟೌನ್ ವ್ಯಾಪ್ತಿನಲ್ಲಿ ಮೇಜರ್ ಪ್ರಾಬ್ಲಮ್ ಅಂದ್ರೆ ಅದು ಒಂದೇ, ಫುಟ್ಪಾತ್ ಇಲ್ಲ. ಫುಟ್ಪಾತ್ ಇಲ್ಲದೆ ಇರೋದ್ರಿಂದ ಪ್ರತಿ ಮಕ್ಕಳು ಶಾಲೆ ಬಿಟ್ಟ ತಕ್ಷಣ, ಈ ಮಕ್ಕಳು ಅಂದ್ಮೇಲೆ ಸಹಜವಾಗಿ 5-5 ಜನ 6 ಜನ ಗುಂಪಾಗಿ ಮಾತಾಡ್ಕೊಂಡು ಬಂದೇ ಬರ್ತಾರೆ. ಅವಾಗ ನಮ್ಗೆ ಏನ್ ಕಾಣಿಸುತ್ತೆ, ಇಡೀ ರಸ್ತೆನಲ್ಲಿ ಮಕ್ಕಳು ಓಡಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಗಾಡಿಗಳು ಕೂಡ ಬರ್ತಾ ಇರುತ್ತೆ. ಸೊ ನಮಗೂ ಕೂಡ ಭಯ ಇದೆ, ಮಕ್ಳಿಗೆ ಏನಾದ್ರು ಅನಾಹುತ ಆಗ್ಬಿಡುತ್ತೋ ಅಂತ. ನಾವು ಸ್ಕೂಲ್ ಬಿಡೋ ಟೈಮಲ್ಲಿ ನಮ್ಮ ERSS ವೆಹಿಕಲ್ ಮತ್ತೆ ನಮ್ಮ ಏನು ಪೊಲೀಸ್ ಅವರು ಇರ್ತಾರೆ ಅದು ಕಂಪಲ್ಸರಿ ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ. ನಾನು ಕೂಡ ಶಾಲೆ ಬಿಡೋ ಟೈಮಲ್ಲಿ ಪೆಟ್ರೋಲಿಂಗ್ ಬರ್ತಾ ಇದ್ದೀನಿ. ಸ್ವಲ್ಪ ನಮಗೆ ಫುಟ್ಪಾತ್ ಕ್ಲಿಯರ್ ಮಾಡಿಸಿ ಕೊಟ್ರೆ ನಾವು ಅದನ್ನ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಅಂತ ನಾನು ತಮಗೆಲ್ಲ ಭರವಸೆ ಕೊಡ್ತಾ ಇದ್ದೀನಿ. ಸೊ ನೀವು ಕೂಡ ಪುರಸಭೆ ಚೀಫ್ ಆಫೀಸರಿಗೆ ಮತ್ತೆ ನಮ್ಮ ಪುರಸಭೆ ಅಧ್ಯಕ್ಷರಿಗೆ, ಕೌನ್ಸಿಲರ್ಸ್ಗೆಲ್ಲ ಸ್ವಲ್ಪ ಮನವಿ ಮಾಡಿ ನಮಗೆ ಫುಟ್ಪಾತ್ ಸ್ವಲ್ಪ ಪಾದಚಾರಿಗಳಿಗೆ ಅನುವು ಮಾಡಿಕೊಟ್ರೆ ಸಾಕು. ಏನು ಶನಿವಾರ ನಡೀತಾ ಇರತಕ್ಕಂತ ಬಕ್ರೀದ್ ಹಬ್ಬ ಅಂತ ಹೇಳಿದ್ರೆ ಏನು ಮುಸ್ಲಿಂ ಬಾಂಧವರು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣದಲ್ಲಿ ಅಲ್ಪ ಭಾಗವನ್ನ ಯಾರು ತೊಂದರೆಯಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ಬಡವರಿದ್ದಾರೆ ಅಂತವರಿಗೆ ಸಹಾಯವನ್ನು ಮಾಡಿ ಅವರು ಕೂಡ ಸಂತೋಷದಿಂದ ಹಬ್ಬವನ್ನ ಮಾಡಲಿ ಅಂತ ಏನು ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದ್ದಾರೆ. ಅವರ ಧರ್ಮದ ಸಂದೇಶದ ರೀತಿ ನಾವೆಲ್ಲರೂ ಕೂಡ ಸಂತೋಷದಿಂದ ಹಬ್ಬವನ್ನು ಮಾಡಬೇಕು. ಹಬ್ಬವನ್ನು ಮಾಡೋದ್ರಿಂದ ಇನ್ನೊಬ್ಬರಿಗೆ ಯಾವುದೇ ರೀತಿಯ ನೋವಾಗಬಾರ್ದು ಅನ್ನುವಂತ ಕಾಳಜಿಯನ್ನ ಇಟ್ಕೊಂಡು ಇವತ್ತು ಮಂಡ್ಯ ಜಿಲ್ಲಾ ಪೊಲೀಸ್ ಅಂತ ಹೇಳಿದ್ರೆ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಗೆ ಮತ್ತೊಂದು ಹೆಸರು ಅನ್ನುವಂತ ಭಾವನೆ ನಮ್ಮ ಜಿಲ್ಲೆಯಲ್ಲಿ ಮೂಡಿದೆ. ಇವತ್ತು KR ಪಟ್ಟಣ ಪೊಲೀಸ್ ಠಾಣೆ ಆವರಣದಲ್ಲಿ ನಾಗಮಂಗಲ DYSP ಅವರಾದ ಚೆಲುವರಾಜು ಸರ್ ಅವರ ಅಧ್ಯಕ್ಷತೆಯಲ್ಲಿ ಬಕ್ರೀದ್ ಹಬ್ಬದ ಅಂಗವಾಗಿ ನಡೀತಾ ಇರತಕ್ಕಂತ ಶಾಂತಿ ಸಮಿತಿ ಸಭೆಯಲ್ಲಿ ಭಾಗವಹಿಸಿರುವಂತ ಈಗಾಗಲೇ ಮಾತನಾಡಿದಂತ ನಮ್ಮ ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸಹೋದರಿ ಸುಮಾರಾಣಿ ಮೇಡಮ್ ಅವರು ನೋಡೋದಕ್ಕೆ ಸಾಫ್ಟ್ ಆಗಿದ್ದಾರೆ. ಕರ್ತವ್ಯದ ವಿಚಾರ ಬಂದಾಗ ಯಾರಿಗೂ ಕೇರ್ ಮಾಡೋದಿಲ್ಲ.
ಅವರು ಯಾವುದೇ ರೀತಿಯ ಎಂಥ ಪ್ರಭಾವಿಗಳಾದರೂ ಕೂಡ ಅವರು ಕಾನೂನಿನ ಪರಿಮಿತಿನಲ್ಲೇ ಜೀವನ ಮಾಡಬೇಕು, ಕೆಲಸ ಮಾಡಬೇಕು ಅಂತ ಒಂದು ಬದ್ಧತೆಯನ್ನ ಇಟ್ಕೊಂಡಿರುವಂತ ಪೊಲೀಸ್ ಅಧಿಕಾರಿ ಅವರು. ಹಾಗೆ ನಮ್ಮ ಆನಂದೇಗೌಡರು ಕೂಡ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಬಹಳ ಬದ್ಧತೆಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಕಿಕ್ಕೇರಿ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ನಮ್ಮ ರೇವತಿ ಮೇಡಮ್ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಈಗ ಕೋಮು ಸೌಹಾರ್ದತೆಗೆ KR ಪೇಟೆ ತಾಲೂಕು ರಾಜ್ಯಕ್ಕೆ ಒಂದು ಮಾದರಿಯಾದಂಥ ತಾಲೂಕು. ಆ ಒಂದು ಹೆಗ್ಗಳಿಕೆ ನಮ್ಮ ತಾಲೂಕಿಗೆ ನಿರಂತರವಾಗಿ ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ತಾಲೂಕಿನಲ್ಲಿ ಹಿಂದೂ ಬಾಂಧವರು ಹಬ್ಬ ಮಾಡಿದಾಗ ಮುಸ್ಲಿಂ ಬಾಂಧವರು ಅವರು ಮಾಡುವಂತ ಹಬ್ಬಕ್ಕೆ ಹೋಗಿ ಊಟ ಮಾಡ್ತಕ್ಕಂಥದ್ದು, ಮುಸ್ಲಿಂ ಬಾಂಧವರು ಮಾಡುವಂತ ಹಬ್ಬದಲ್ಲಿ ಹಿಂದೂಗಳಾದ ನಾವುಗೆಲ್ಲ ಭಾಗವಹಿಸ್ತಕ್ಕಂಥದ್ದು. ಈಗ ಹಾಲಿಗೆ ರುಚಿ ಬರಬೇಕಾದ್ರೆ ಸಕ್ಕರೆ ಸೇರಬೇಕು, ಹಾಲಿನ ರುಚಿಯನ್ನ ಹೆಚ್ಚು. ಅಡ್ವಾನ್ಸ್ ಶುಭಾಶಯ ಕೊಡ್ತಾ ಈ ಒಂದು ಬಕ್ರೀದ್ ಹಬ್ಬದ ಹಿನ್ನೆಲೆ ತಾಲೂಕು ಮಟ್ಟದ ಶಾಂತಿ ಸಭೆಯ ವೇದಿಕೆ ಮೇಲೆ ಆಚರಿಸಿದ ಎಲ್ಲ ಅಧಿಕಾರಿ ವರ್ಗದವರೇ ಮತ್ತು ಇಲ್ಲಿ ಆಗಮಿಸಿದಂತಹ ಎಲ್ಲ ನಮ್ಮ ಬಂಧುಮಿತ್ರರೇ, ಈ ದಿವಸ ನಾವು ಕೃಷ್ಣರಾಜಪೇಟೆ ನಾನು ನೋಡಿದ ಮಟ್ಟಿಗೆ ಯಾವುದೇ ಹಬ್ಬ ಆದರೂ ಕೂಡ ಹಿಂದೂ ಮುಸ್ಲಿಮ್ಸ್ ಅಣ್ಣ ತಮ್ಮದ್ರ ಹತ್ರ ಹಬ್ಬ ಮಾಡ್ತಾ ಇದ್ದೀವಿ. ನಮ್ಮ ಹಬ್ಬ ದಿವಸ ಮುಸ್ಲಿಮ್ಸ್ ಬಾಂಧವರು ಮಜ್ಜಿಗೆ ಕೊಡೋದು, ಪಾನಕ ಕೊಡೋದು, ರಾಮನವಮಿ ದಿವಸ ಅವೆಲ್ಲ ನಡೀತಾ ಇದೆ. ನಮ್ಮಲ್ಲಂತೂ ಯಾವುದೇ ಥರದ ಐತ ನಡೆಯಲ್ಲ. ಮೇಡಮ್ ಹೇಳ್ದಂಗೆ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟು ಏನಿವತ್ತು ಯಂಗ್ಸ್ಟರ್ ಹುಡುಗರು ಇದ್ದಾರೋ ಸ್ವಲ್ಪ ಅದು ನಮ್ಮಲ್ಲೂ ಕೂಡ ಇದೆ, ಹಿಂದೂಗಳಲ್ಲೂ ಇದೆ, ಮುಸ್ಲಿಮ್ಸರಲ್ಲೂ ಕೂಡ ಇದೆ. ಮೊದಲನೇದಾಗಿ ವೆಹಿಕಲ್ ಸ್ಕೂಟ್ರುಗಳು ಏನು ಮೇಡಮ್ ಸ್ಕೂಟಿ ಇದೆಯಲ್ಲ ಅದರಲ್ಲಿ ಈ ಫಾಸ್ಟಾಗಿ ಹೋಗೋದು, ವೀಲಿಂಗ್ ಮಾಡೋವಂಥದ್ದು ಮೇನ್ ರೋಡಲ್ಲಿ, ಅದರಲ್ಲಿ ಮುಸ್ಲಿಮ್ಸ್ ಅಂತಲ್ಲ ಹಿಂದೂಗಳಂತ ಎಲ್ಲರೂ ಇದೆ. ಅದೊಂದು ಅವಾಯ್ಡ್ ಆಗ್ಬೇಕು ನಮ್ಮಲ್ಲಿ. ಯಾಕೆಂತಂದರೆ ಆ ಒಂದು ಡಿಸ್ಟರ್ಬು ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಅದು ಇವನೇ ಊಟೋಗ್ಬಿಡ್ತಾನೆ ಸ್ಕೂಟ್ರಲ್ಲಿ, ಪಕ್ಕದಲ್ಲಿದ್ದವನಿಗೆ ಭಾರಿ ಅದು ನೋವಾಗುತ್ತದು. ಹಾಗಾಗಿ ಅದೊಂದು ಹೇಳ್ತು. ಮತ್ತು ಹಬ್ಬದ ವಿಚಾರ ಬಂದರೆ ಮೇಡಮ್ ನಮ್ಮಲ್ಲಿ ಯಾವುದೇ ಥರವಾದ ಐತಗಳು ನಡೆದಿಲ್ಲ. ಅವ್ರು ಹಬ್ಬ ಮಾಡ್ತಾ ಇರ್ತಾರೆ, ನಾವು ನೋಡ್ತಾ ಇರ್ತೀವಿ. ನಮ್ಮ ಹಬ್ಬದಿನ ಅವರು ಕೂಡ ನೋಡಿ ಖುಷಿ ಪಡ್ತಾರೆ. ಅವ್ರ ಮೇಲೆ ನಾವು ಊಟಕ್ಕೆ ಹೋಗ್ತೀವಿ, ನಮ್ಮ ಮನೆಗೆ ಅವ್ರು ಊಟಕ್ಕೆ ಬರ್ತಾರೆ. ಇದು ಕಾಮನ್. ಇದು ಈ ನಮ್ಮಲ್ಲಿ ಯಾವುದೇ ಥರವಾದ ಯಾವುದೇ ಹಬ್ಬ ಮಾಡಿ, ರಂಜಾನ್ ಹಬ್ಬ ಮಾಡಲಿ, ಬಕ್ರೀದ್ ಹಬ್ಬ ಮಾಡಲಿ, ಶಾಂತಿಯುತವಾಗಿದೆ ಸರ್. ಮುಂದಕ್ಕೂ ಅದೇ ಥರ ಇರುತ್ತೆ ಸರ್. ಯಾವುದೇ ಥರವಾದ ಇಲ್ಲಿ ಕ್ಲೇಶ ಇಲ್ಲ ಸರ್ ನಮ್ಮಲ್ಲಿ. ಅವ್ರು ಹಿಂದೂ ಮುಸ್ಲಿಮ್ಸ್ ಅನ್ನೋ ಭಾವನೆ ಬೇರೆ ಭಾವ ಇಲ್ಲ ಸರ್. ಈಗ ಒಂದು ಪ್ರೊಸೆಷನ್ ಹೋಗುತ್ತೆ, ಆ ಪ್ರೊಸೆಷನ್ ಹೋದಾಗ ಒಂದು 3-4 ಜನ ಮೆನ್ಗಳು ಕೊಡ್ಬೇಕು ಸರ್. ಯಾಕೆಂತಂದರೆ ಈಗ ದುರ್ಗಮ್ಮನ ಸರ್ಕಲಿಂದ ಹೊರಡೋದ್ರು ಹಾಸ್ಪಿಟ್ಲು ಮೈದಾನ, ಈದ್ಗಾ ಮೈದಾನ ಇದೆ, ಅಲ್ಲಿವರೆಗೆ ಅಟ್ಲೀಸ್ಟ್ 4-5 ಜನ. ಸಾಮಾನ್ಯವಾಗಿ ಪೊಲೀಸ್ ಜೀಪ್ ಹಿಂದೆನೇ ಇರ್ತದೆ, ಮುಂದೆನೇ ಇರ್ತದೆ, ಎಲ್ಲ ಹೋಗ್ತಾ ಇರ್ತಾರೆ. ಅದೊಂದು 4-5 ಜನ ಹುಡುಗರುಗಳಿಗೆ ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕೆ ಇರಬೇಕು ಅಂತ ನನ್ನ ಭಾವನೆ ಸರ್ ಮೇಡಮ್. ಒಂದು 4-5 ಜನ ಪೊಲೀಸರು ಅವ್ರ ಮಧ್ಯೆ ರೋಡಲ್ಲಿ ನಿಂತ್ಕೊಂಡಾಗ ಸ್ವಲ್ಪ ಅವಾಯ್ಡ್ ಆಗ್ತಿರೋದು ಒಂದು ಭಾವನೆ. ಮತ್ತೆ ಈಗ ನೀವು ಮುನ್ಸಿಪಾಲ್ ವಿಚಾರ ಹೇಳಿದ್ರಿ, ನಾವು ನ್ಯೂಸ್ ಸಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಸಿದ್ದಾಪುರದಲ್ಲಿ ಬೆಂಗಳೂರಿನ ಟ್ರಾನ್ಸ್ಫಾರ್ಮಿಂಗ್ ಟುಮಾರೋ ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿತ್ತು. ಬೆಂಗಳೂರು ಮೂಲದ ಟ್ರಾನ್ಸ್ಫಾರ್ಮಿಂಗ್ ಟುಮಾರೋ ಫೌಂಡೇಶನ್ ನೇತೃತ್ವದಲ್ಲಿ ಆಸ್ಟರ್ ವಾಲಂಟಿಯರ್ಸ್ ಹಾಗೂ 9 ಸೊಲ್ಯೂಷನ್ಸ್ ರವರ ಸಹಯೋಗದಲ್ಲಿ ಕರ್ನಾಟಕ ಚಾಲಕರ ಸಮೂಹದ ಸಹಯೋಗದೊಂದಿಗೆ ಮೊಬೈಲ್ ಮೆಡಿಕಲ್ ಯೂನಿಟ್ ಸಂಚಾರಿ ವಾಹನದ ಮೂಲಕ ಸಿದ್ದಾಪುರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಆಟೋ ಚಾಲಕರು, ವಾಹನ ಚಾಲಕರು, ಕಾರ್ಮಿಕರು, ಸ್ಥಳೀಯರು ಶಿಬಿರದಲ್ಲಿ ಪಾಲ್ಗೊಂಡು ಪ್ರಯೋಜನ ಪಡೆದುಕೊಂಡರು. ಕೊಡಗಿನ ಪ್ರಾಜೆಕ್ಟ್ ಮ್ಯಾನೇಜರ್ BH ಸಂಪ್ರೀತ್ ಮಾತನಾಡಿ, ಟ್ರಾನ್ಸ್ಫಾರ್ಮಿಂಗ್ ಟುಮಾರೋ ಫೌಂಡೇಶನ್ NGO ಸಂಸ್ಥೆಯ ಸಂಸ್ಥಾಪಕರಾದ ಆನಂದರಾವ್ ಅವರು ಗ್ರಾಮೀಣ ಜನರ ಆರೋಗ್ಯ ಕಾಳಜಿಯಿಂದ ಆಸ್ಟರ್ ವಾಲಂಟಿಯರ್ಸ್ ಹಾಗೂ 9 ಸೊಲ್ಯೂಷನ್ಸ್ ರವರ ಸಹಯೋಗದಲ್ಲಿ ಕೊಡಗಿನ ಪ್ರತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಳ್ಳಿಗಳಲ್ಲಿ ಸಂಚರಿಸಿ ಜನರಿಗೆ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರ ನಡೆಸುತ್ತಿದೆ. ಅಧಿಕ ರಕ್ತದೊತ್ತಡ, ಮಧುಮೇಹ, BMI, ತೂಕ, ECG ಮುಂತಾದ ಪರೀಕ್ಷೆಗಳನ್ನು ನಡೆಸಲಿದ್ದು, ಇದು ಒಬ್ಬ ವೈದ್ಯರು, ನರ್ಸ್ ಹಾಗೂ ಚಾಲಕರ ತಂಡವನ್ನು ಒಳಗೊಂಡಿದೆ. 1 ದಿವಸಕ್ಕೆ 1 ಗ್ರಾಮದಂತೆ ನಿರಂತರ 10 ವರ್ಷಗಳ ಅವಧಿಗೆ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಲಿದೆ. ಇದು ಕೊಡಗಿನ ಕಾರ್ಮಿಕರು, ವಾಹನ ಚಾಲಕರು, ಸಾಮಾನ್ಯ ಜನರು ಹಾಗೂ ಬಡವರ ಆರೋಗ್ಯವನ್ನ ಅವರ ಗ್ರಾಮಕ್ಕೆ ತೆರಳಿ ತಪಾಸಣೆ ಮಾಡುವುದರ ಮೂಲಕ ಔಷಧಿಯೊಂದಿಗೆ ಆರೋಗ್ಯ ಆರೈಕೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಇದೇ ಸಂದರ್ಭ ಡಾಕ್ಟರ್ ಮೇಘಾ, ನರ್ಸ್ ವೀರಮ್ಮ, ಪ್ರಮುಖರಾದ ನವೀನ್ ಕುಮಾರ್, ವಿನೋದ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನಮಸ್ತೆ ಎಲ್ರಿಗೂ. ನಾನು ಸಂಪ್ರೀತ್, ಕೊಡಗಿನ ಟ್ರಾನ್ಸ್ಫಾರ್ಮಿಂಗ್ ಟುಮಾರೋ ಫೌಂಡೇಶನ್ನ ಪ್ರಾಜೆಕ್ಟ್ ಮ್ಯಾನೇಜರ್. ನಾವು ಇತ್ತೀಚೆಗಷ್ಟೇ ಕೊಡಗಿನಲ್ಲಿ ಉಚಿತ ತಪಾಸಣೆಯ ಒಂದು ಮೊಬೈಲ್ ಯೂನಿಟ್ ಘಟಕವನ್ನು ತಂದಿರುತ್ತೇವೆ. ಇದರಲ್ಲಿ BP, ಶುಗರ್, ECG ಮುಂತಾದ
ತಪಾಸಣೆಯನ್ನು ಉಚಿತವಾಗಿ ಮಾಡಲಾಗುವುದು. ಆದಷ್ಟು ಜನರು ಇದರ ಸದುಪಯೋಗವನ್ನು ಮಾಡಬೇಕಾಗಿ ವಿನಂತಿ. ಪ್ರತಿ ದಿವಸ ಒಂದು ಗ್ರಾಮದಂತೆ ಮುಂದಿನ 10 ವರ್ಷಗಳ ಕಾಲ ನಾವು ಇದನ್ನು ಸಂಚರಿಸಲಿದ್ದೇವೆ. ದಯವಿಟ್ಟು ಇದರ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಳಬೇಕು. ನಿಮ್ಮ ಹತ್ತಿರದ PDO, RI ಹಾಗೂ ಗ್ರಾಮ ಪಂಚಾಯತ್ಗೆ ನಾವು ಮುಂಚಿತವಾಗಿ ತಿಳಿಸಿರುತ್ತೇವೆ. ಸೊ ಎಲ್ಲರೂ ಬಂದು ನಮಗೆ ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣ ವ್ಯಾಪ್ತಿಯಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕೆಆರ್ಪೇಟೆ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಬಕ್ರೀದ್ ಹಬ್ಬದ ಅಂಗವಾಗಿ ಹಿಂದೂ ಮುಸ್ಲಿಂ ಬಾಂಧವರ ಶಾಂತಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಸಿದ್ದಾಪುರದಲ್ಲಿ ಬೆಂಗಳೂರಿನ ಟ್ರಾನ್ಸ್ಫಾರ್ಮಿಂಗ್ ಟುಮಾರೋ ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LL.